ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲುಷಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ಶನೈಶ್ಚರ ಗ್ರಹದ ಬದಲಾವಣೆ ಆಗ್ತಾ ಇದೆ. ಅನೇಕ ಮಿಕ್ಕಿರುವಂತಹ ರಾಶಿಗಳನ್ನೆಲ್ಲ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಇವತ್ತಿನ ದಿವಸ ಮಿಥುನ ರಾಶಿಯವರಿಗೆ ಹೇಗಿದೆ, ಏನಾದರೂ ಅನುಕೂಲವೋ ಅಥವಾ ಕಷ್ಟವೋ ಶನಿಯ ಬದಲಾವಣೆಯಿಂದ ಎಂಬುದನ್ನು ಗಮನಿಸೋಣ. ಯಾಕಂದರೆ ಮೃಗಶಿರ ನಕ್ಷತ್ರ 3-4ನೇ ಪಾದ, ಹಾಗೆ ಆರ್ದ್ರಾ ನಕ್ಷತ್ರ 1-2-3-4ನೇ ಪಾದ, ಪುನರ್ವಸು ನಕ್ಷತ್ರ 1-2-3-4ನೇ ಪಾದ ಮಿಥುನ ರಾಶಿಗೆ ಬರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಗಮನಿಸಿ, 29-3-2025 ಒಂದು ಇಸ್ವಿಯಲ್ಲಿ ಶನೈಶ್ಚರನು ಕುಂಭರಾಶಿಯಲ್ಲಿರುವಂಥ ಶನೈಶ್ಚರನು ಮೀನ ರಾಶಿಗೆ ಪರಿವರ್ತನೆ ಹೊಂದುತ್ತಾ ಇದ್ದಾನೆ. ಇಂತಹ ಸಮಯದಲ್ಲಿ ಕಾಲೋ ಗಚ್ಚತೆ ಧೀಮತಾಂ ಎಂಬುದಾಗಿ ಹೇಳಿದ್ದಾರೆ. ಕಾಲ ಎಷ್ಟು ಬೇಗನೆ ಉರುಳುತ್ತಾ ಇದೆ ನೋಡಿ. ಯಾಕಂದರೆ ನಿಮಗೆ ಹಿಂದೆ ನಾವು ಫಲ ಹೇಳುವಾಗ ಅಷ್ಟಮ ಶನಿ ಇತ್ತು, ಅದೆಲ್ಲ ಮುಗಿದು ಹೋಯಿತು. ಈಗ ಶನೈಶ್ವರನು ದಶಮಕ್ಕೆ ಕೇಂದ್ರ ಸ್ಥಾನಕ್ಕೆ ಶನೈಶ್ವರನು ಬಂದಿದ್ದಾನೆ. ಅಂದರೆ ನಿಮ್ಮ ರಾಶಿಗೆ ಬುಧನೋಧಿಪತಿ ಆಗ್ತೇನೆ. ಬುಧನಿಗೆ ಶನಿಗೆ ಪರಸ್ಪರ ಮಿತ್ರತ್ವ ಹೇಳುವಂಥದ್ದಿದೆ. ಹಾಗೆ ಶನೈಶ್ಚರನು ನಿಮ್ಮ ರಾಶಿಯಿಂದ ದಶಮ ರಾಶಿಗೆ ಬರಲ್ಪಟ್ಟು ದಶಮದಲ್ಲಿ ಇರಲ್ಪಟ್ಟು ಅನಂತರ ಅವನು ನಿಮ್ಮ 12ರ ರಾಶಿಯನ್ನ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಹಾಗೆ ಚತುರ್ಥ ರಾಶಿಯನ್ನು ಕೂಡ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಇದು ಬಹಳ ಮುಖ್ಯವಾದಂಥದ್ದು. ಶನೈಶ್ಚರನಿಗೆ 3, 7, 10 ಹೀಗೆ ದೃಷ್ಟಿ ಇರುತ್ತೆ. ಹಾಗೆ ನಿಮ್ಮ ರಾಶಿಯಿಂದ 7ನೇ ರಾಶಿಯನ್ನು ಕೂಡ ನೋಡ್ತಾ ಇದ್ದಾನೆ. ಹೀಗೆಲ್ಲ ಶನೈಶ್ಚರನ ದೃಷ್ಟಿಯ ಫಲ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಹೇಗಾಗಿದೆ ಅಂತಂದರೆ, ಶನೈಶ್ಚರನು ಆದಷ್ಟು ಶುಭವನ್ನು ಒಳ್ಳೆಯ ಕೆಲಸಗಳನ್ನೇ ಮಾಡಿಕೊಡ್ತಾ ಇದ್ದಾನೆ. ಹಾಗಿದ್ದಾಗೂ ಕೂಡ ಎಲ್ಲೋ ಒಂದು ಹಂತಕ್ಕೆ ಯೋಚನೆಗಳು ಚಿಂತೆಗಳು ಪುನಃ ಬರ್ತಾ ಇದೆ ನಿಜ. ಆದರೆ ಈ ಶನೈಶ್ಚರನ ಒಂದು ಬದಲಾವಣೆಯಿಂದ ಇಷ್ಟು ದಿವಸ ಭಾಗ್ಯದಲ್ಲಿದ್ದ, ಹಾಗಾಗಿ ಒಂದು ಹಂತಕ್ಕೆ ಭಾಗ್ಯಗಳನ್ನೆಲ್ಲ ನಿಮಗೆ ಕೊಟ್ಟಿದ್ದಾನೆ. ಅವನು ಕೊಡಲೇ ಇಲ್ಲ ಹೇಳುವಂಥ ಅರ್ಥ ಅಲ್ಲ. ಭಾಗ್ಯಗಳನ್ನು ಕೊಟ್ಟು ಭಾಗ್ಯವು ವೃದ್ಧಿಯಾಗಿ ಹೀಗೆ ಕರ್ಮಸ್ಥಾನಕ್ಕೆ ಒಂದು ವೃತ್ತಿ ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ತೆಗೆದುಕೊಂಬರಬೇಕು ಎಂಬಂತಹ ಬಹಳ ಮುಖ್ಯವಾದಂಥ ಉದ್ದೇಶ ಇಟ್ಕೊಂಡು ದಶಮಸ್ಥಾನಕ್ಕೆ ಶನೈಶ್ಚರನು ಬಂದಿದ್ದಾನೆ ಅಂತ ಇಟ್ಕೊಳ್ಳಿ. ಇಂತಹ ಸಮಯದಲ್ಲಿ ಏನಪ್ಪ ನಿಮಗೆ ಬದಲಾವಣೆ ಆಗ್ತದೆ? ಒಂದನೇದಾಗಿ ಬಹಳ ಮುಖ್ಯವಾದಂಥ ಬದಲಾವಣೆ, ನಾವು ಚತುರ್ಥ ರಾಶಿಗೆ ದೃಷ್ಟಿ ಇಟ್ಕೊಂಡು ಆ ಶನೈಶ್ವರನು ಏನೇನನ್ನು ಕೊಡಬಹುದು ಈ ಸಮಯದಲ್ಲಿ ಅಂಥೇಳಿ ಫಸ್ಟು ಶುಭವಾದಂಥ ಫಲಗಳನ್ನೇ ಗಮನಿಸೋಣ. ಒಂದನೇದಾದಂಥ ಫಲ, ಒಂದು ವಾಹನದಲ್ಲಿ ಏನಾದರೂ ನಿಮಗೆ ಬದಲಾವಣೆ ಸಿಗುವಂಥ ಸಾಧ್ಯತೆಗಳಿದೆ. ಹಳೆ ವಾಹನ ಇದ್ದರೆ ಅದನ್ನು ಖರೀದಿ ಮಾಡಿ ಅಥವಾ ಮಾರಾಟ ಮಾಡಿ ಹೊಸ ವಾಹನ ಖರೀದಿ ಮಾಡುವಂಥ ಯೋಗ, ಅಥವಾ ಏನೋ ಒಂದು ಬೈಕ್ ತೆಗೆದುಕೊಂಡು ಅವರಿಗೆ ಸ್ವಲ್ಪ ಕಾರ್ ತೆಗೆದುಕೊಳ್ಳುವಂತಹ ಒಂದು ಫಲ. ಹೀಗೆ ಒಂದು ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ವಾಹನದ ವಿಷಯದಲ್ಲಿ ಸುಖವನ್ನು ಕೊಡ್ತಾನೆ ಅವನು. ಹಾಗೆ ಎರಡನೇದಾಗಿ ಧಾರ್ಮಿಕವಾದಂತಹ ಪ್ರಜ್ಞೆಯನ್ನು, ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಸದಾಕಾಲ ಮಾಡುವಂತಹ ಯೋಗಗಳನ್ನು ಕೂಡ ಕೊಡ್ತಾನೆ. ಎಷ್ಟೋ ಸಲ ನಮ್ಮ ಕೈಯಲ್ಲಿ ಹಣ ಇರುತ್ತೆ, ಏನೋ ಒಂದು ಹಂತಕ್ಕೆ ದೇವತಾರಾಧನೆಯೋ ಅಥವಾ 4 ಜನಕ್ಕೆ ಅನ್ನದಾನ ಮಾಡುವಂಥದ್ದು, ಅಥವಾ ಬಹಳ ತುಂಬ ಕಷ್ಟದಲ್ಲಿದ್ದವರಿಗೆ ಒಂದು 10 ರೂಪಾಯಿ ಸಹಾಯ ಮಾಡೋಣ ಅಂತಂದರೆ ಪುರುಸತ್ತಿ ಆಗೋದಿಲ್ಲ. ಮೊನ್ನೆ ಒಬ್ಬರು ಹೇಳ್ತಾ ಇದ್ರು, ಸ್ವಾಮಿ ದುಡ್ಡು ಇಟ್ಕೊಂಡಿದ್ದಾನೆ, ತಿರುಪತಿಗೆ ಹೋಗಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇದ್ದಾನೆ, ಆದರೆ ತಿರುಪತಿಗೆ ಹೋಗ್ಲಿಕ್ಕಾಗಲಿಲ್ಲ ಅಂಥೇಳಿ ಹೇಳ್ತಾ ಇದ್ರು. ಹಾಗಾಗಿ ಆ ಹಣ ಇದ್ದರೂ ಕೂಡ ಒಳ್ಳೆ ರೀತಿಯಾಗಿ ಉಪಯೋಗಕ್ಕೆ ಬಂದಾಗ ಮಾತ್ರ ಅದು ಸರಿಯಾದಂತಹ ಸದ್ವಿನಿಯೋಗ ಆದಾಗ ಅದಕ್ಕೆ ಹೆಚ್ಚಿನದಾದಂತಹ ಬೆಲೆ. ಹಾಗಾಗಿ ನೀವು ಏನಪ್ಪ ಅಂತಂದರೆ ದೇವತಾ ಆರಾಧನೆ ಮಾಡುವಂಥದ್ದು ನೋಡಿ. ಗುರುವಿನ ರಾಶಿಯಲ್ಲಿ ಶನೈಶ್ವರನು ಕೂತಿದ್ದಾನೆ. ಹಾಗಾಗಿ ನಿಮ್ಮನ್ನು ಮುಂಚೆನೇ ನೀವು ಧಾರ್ಮಿಕವಾದಂತಹ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿಗಳು ಇನ್ನೂ ಕೂಡ ಹೆಚ್ಚಿನದಾಗಿ ಧಾರ್ಮಿಕವಾದಂಥ ಕೆಲಸ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂತಹದ್ದು, ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಮತ್ತು ಯಾರು ಇದ್ದವರೇ ಅವರಿಗೆ ಸಹಾಯ ಸಹಕಾರ ಮಾಡುವಂತಹ ಒಂದು ಮನಸ್ಥಿತಿಗಳನ್ನು ಭಗವಂತ ನೀಡ್ತಾನೆ. ಹಾಗೆ ಬಹಳ ಮುಖ್ಯವಾಗಿ ನೋಡಿ, ಈ ರಾಶಿಯವರಿಗೆ ಮದುವೆ ವಿಷಯದಲ್ಲಿ ಏನೋ ಸ್ವಲ್ಪ ಜಂಜಾಟಗಳು, ಏನೋ ತೊಂದರೆಗಳು, ಸಮಸ್ಯೆಗಳು ಇದ್ದಂತಹ ವ್ಯಕ್ತಿಗಳಿಗೆ ವಿವಾಹಾದಿ ಮಂಗಲ ಕಾರ್ಯಗಳನ್ನು ಕೂಡ ಆ ಶನೈಶ್ಚರನ್ನೇ ನೀಡ್ತಾನೆ. ಶಾಸ್ತ್ರದ ಪ್ರಕಾರವಾಗಿ ನೋಡಿ, ಕುಜನ ವಿವಾಹವನ್ನು ಕೊಡಬೇಕು, ಶುಕ್ರನ ವಿವಾಹವನ್ನು ಕೊಡಬೇಕು, ಗುರು ವಿವಾಹವನ್ನು ಕೊಡಬೇಕು. ಇದ್ದ ಸಮಯದಲ್ಲಿ ಗುರು ಗ್ರಹಗಳು ನಿಮಗೆ ವಿವಾಹ ಕೊಡಿರಬಹುದು, ಕೊಡದೇನೂ ಕೂಡ ಇರಬಹುದು. ಇಂಥ ಸಮಯದಲ್ಲಿ ಶನೈಶ್ಚರನು ಒಳ್ಳೆಯ ರೀತಿಯಾದಂಥ ವಿವಾಹಾದಿ ಮಂಗಲ ಕಾರ್ಯಗಳನ್ನು ಮಾಡುವಂತಹ ಭಾಗ್ಯಗಳನ್ನು ಯೋಗಗಳನ್ನು ಕೊಡ್ತಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಹಾಗಾಗಿ ನೀವೇನು ಹೆಚ್ಚಿನದಾಗಿ ಗಾಬರಿ ಪಡುವಂಥದ್ದು ಬೇಡ. ವಿವಾಹಕ್ಕೆ ಜಾಸ್ತಿ ಪ್ರಯತ್ನ ಮಾಡ್ತಾ ಬನ್ನಿ ನೀವು.
ಯಾಕಂದರೆ ಮುಂದೆ ಗುರುವು ಕೂಡ ಪರಿವರ್ತನೆ ಹೊಂದುವಂಥ ಅವಕಾಶಗಳು ಕೂಡ ಇದ್ದಾವೆ. ಹಾಗಾಗಿ ನೀವು ವಿವಾಹಕ್ಕೆ ಮಂಗಲ ಕಾರ್ಯಕ್ಕೆ ಒಳ್ಳೆ ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಬನ್ನಿ. ಹಾಗೆ ಅನಂತರದಲ್ಲಿ ನಿಮ್ಮಲ್ಲಿ ಪಾರ್ಟ್ನರಲ್ಲೇನೋ ಒಂದು ಕಿರಿಕಿರಿ ಚಿಂತೆ ಇಂತಹದ್ದಾಗಿರುತ್ತೆ. ಇದು ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು. ಪಾರ್ಟ್ನರ್ ಸ್ಥಾನಕ್ಕೆ ದೃಷ್ಟಿ ಇದ್ದರೆ ಎಲ್ಲೋ ಒಂದು ಹಂತಕ್ಕೆ ಸ್ವಲ್ಪ ಕುಟುಂಬದಲ್ಲಿ ಒಡಕು ಬರುವಂಥದ್ದು, ಅಥವಾ ನಿಮ್ಮ ಪಾರ್ಟ್ನರ್ 2 ಜನ ಸೇರಿ ಬಿಸ್ನೆಸ್ ಮಾಡ್ತಾ ಇದ್ರೆ ಅಲ್ಲಿ ಸ್ವಲ್ಪ ಏನೋ ಚಿಂತೆ ಖಿನ್ನತೆ ಬರುವಂಥದ್ದು ಹೀಗೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಇಂತಹ ಚಿಂತೆಯನ್ನು ಖಿನ್ನತೆಗಳನ್ನು ಭಗವಂತ ಪರಿಹಾರ ಮಾಡುವಂಥ ದಾರಿಗಳನ್ನು ಕೊಡ್ತಾನೆ. ಇದು ಬಹಳ ಉತ್ತಮವಾದಂತಹ ದಾರಿಗಳು. ಯಾಕಂದರೆ ಮನುಷ್ಯನಿಗೆ ಹೇಗಾಗತ್ತಪ್ಪ ಅಂತಂದರೆ ನಮಗೆ ಗೊತ್ತೇ ಆಗೋದಿಲ್ಲ. ಕೆಲವೊಂದು ಸಲ ಚೆನ್ನಾಗಿ ಬಿಸ್ನೆಸ್ ನಡೀತಾ ಇರ್ತದೆ, ಆದರೆ ಎತ್ತು ಏರಿಗೆ ನಡೆದರೆ ಕೋಣ ನೀರಿಗೆ ಎಳೀತು ಅಂತೇಳಿ ಹೇಳ್ತಾರಲ್ಲ, ಹಾಗಾಗಿಬಿಡುತ್ತೆ. ಹಾಗಾಗಿ ನೀವು ಆದಷ್ಟು ಪಾರ್ಟ್ನರ್ ಇರುವಂತಹದ್ದು ಸಮಸ್ಯೆಗಳಿದ್ದರೂ ಕೂಡ ಏನೋ ಒಂದು ಬಗೆಹರಿಸ್ಕೊಂಡು ಹೋಗುವಂತಹ ಪ್ರಯತ್ನಗಳನ್ನು ಮಾಡಿ. ಶನೀಶ್ವರನು ಸಪ್ತಮ ದೃಷ್ಟಿಯಿಂದ ಸ್ವಲ್ಪ ಪಾರ್ಟ್ನರ್ಲು ಸ್ವಲ್ಪ ಕಿರಿಕಿರಿಗಳು ಬರ್ಬೋದು. ಕಿರಿಕಿರಿ ಇದ್ದಂಥವ್ರು ಸ್ವಲ್ಪ ಬದಲಾವಣೆಗಳನ್ನು ಕೂಡ ಕೊಟ್ಟು ಹೋಗ್ಬೋದು. ಯಾರೋ ಒಬ್ಬರು ನಡೆಸ್ಕೊಳ್ಳಪ್ಪ ಅಂತ ಹೇಳಿಬಿಟ್ಟು ನೀವು ಹೋಗುವಂತಹ ಸಾಧ್ಯತೆಗಳು ಕೂಡ ಆಗುತ್ತೆ. ಪಲಾಯನ ಆಗುವಂಥ ಸಾಧ್ಯತೆಗಳು ಆಗುತ್ತೆ. ಯಾಕಂದರೆ ಇಬ್ಬರು ಸಮಾನವಾದಂಥ ವ್ಯಕ್ತಿಗಳಿದ್ದು ಇಬ್ಬರು ಸೇರಿ ಬಿಸ್ನೆಸ್ ಮಾಡಿದರೆ ಯಾರೊಬ್ಬರು ಮುಂದೆ ಹೋಗುವಂಥದ್ದು, ಯಾರೊಬ್ಬರು ಪಕ್ಕಕ್ಕೆ ಬಿಡುವಂಥ ಸಾಧ್ಯತೆಗಳಾಗುತ್ತೆ. ಒಳ್ಳೆಯದನ್ನೇ ಚಿಂತನೆ ಮಾಡ್ತಾ ಹೋಗೋಣ. ಅಂತಹ ಶುಭವಾದಂಥ ಫಲಗಳನ್ನೇ ಶನೀಶ್ವರನು ಅನುಗ್ರಹ ಮಾಡ್ತಾನೆ. ಹಾಗೆ ಅನಂತರದಲ್ಲಿ ದಶಮ ದೃಷ್ಟಿಯಿಂದ ಉದ್ಯೋಗದಲ್ಲಿ ಒಂದು ಸ್ಥಿರವಾದಂಥ ಅವಕಾಶಗಳನ್ನು ಕೊಡ್ತಾನೆ. ಇದು ಬಹಳ ಮುಖ್ಯವಾದಂಥದ್ದು. ನೋಡಿ, ಹೊರದೇಶಕ್ಕೆ ಹೋಗಬೇಕು ಹೇಳುವಂತಹ ಮನಸ್ಥಿತಿ ಇದ್ದರೆ ಹೊರದೇಶಕ್ಕೆ ಹೋಗುವಂಥ ಅವಕಾಶಗಳು ಕೂಡ ಆಗುತ್ತೆ. ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೊರದೇಶಕ್ಕೆ ಹೋಗಬೇಕಾ, ಹೋಗಿ, ಏನು ಚಿಂತೆ ಮಾಡಬೇಡಿ, ಏನು ಟೆನ್ಷನ್ ತೆಗೆದುಕೊಳ್ಳುವಂಥದ್ದು ಬೇಡ. ಹಾಗಾಗಿ ಹೊರದೇಶಕ್ಕೆ ಹೋಗುವಂಥ ವ್ಯಕ್ತಿಗಳಿಗೆ ಹೊರದೇಶಕ್ಕೆ ಹೋಗುವಂಥದ್ದು, ಅಥವಾ ಇಲ್ಲೇ ಒಂದು ರೀತಿಯಾಗಿ ಒಂದು ಏನಾದ್ರು ಬಿಸ್ನೆಸ್ ಶುರು ಮಾಡ್ತಾನೆ ಅಂತಂದರೆ ದಶಮಕ್ಕೆ ಶನಿ ಬಂದರೆ ಉದ್ಯೋಗಗಳನ್ನು ಕೂಡ ಬದಲಾವಣೆ ಹೇಳ್ತದೆ. ಯಾಕಂದರೆ ಕೆಲಸಕ್ಕೆ ಸಂಬಳಕ್ಕೆ ಹೋಗ್ತಾ ಇದ್ರಿ, 16,000 18,000 20,000 ಸಂಬಳ ಕೊಡ್ತಾ ಇದ್ದಾರೆ. ಏನು ಮಾಡಲಪ್ಪ, ಒಂದು ಸಣ್ಣದಾದಂತಹ ಬಿಸ್ನೆಸ್ ಶುರು ಮಾಡಲ ಅಂತಂದರೆ ಆ ಸಣ್ಣದ ಬಿಸ್ನೆಸ್ಗಳನ್ನೇ ಮಾಡ್ತಾ ಹೆಚ್ಚಿನದಾದಂಥ ವೃದ್ಧಿಯಾಗಲಿಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಶನೇಶ್ವರನು ನಿಧಾನವಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ, ಆದರೆ ಶಾಶ್ವತವಾದಂಥ ಫಲಗಳನ್ನು ಕೊಡ್ತಾನೆ. ಹಾಗಾಗಿ ಈ ರಾಶಿಯ ಯಾರ್ಯಾರು ವ್ಯಕ್ತಿಗಳಿದರೋ ಉದ್ಯೋಗದಲ್ಲಿ ನಿಮಗೆ ಬಹಳ ಮುಖ್ಯವಾದಂತಹ ಪ್ರಗತಿಗಳನ್ನು ಕಾಣುವಂಥ ಸಾಧ್ಯತೆಗಳು. ಸ್ವಂತ ಕೆಲಸ ಮಾಡಲಿಕ್ಕೆ ನನಗೆ ಗೊತ್ತಿಲ್ಲ ಅಂತಂದರೆ ಆ ಪರಮಾತ್ಮ ನಿಮ್ಮನ್ನು ಕರ್ಕೊಂಡು ಹೋಗಿ ಹಾಕಬಹುದು. ಬಿಸ್ನೆಸ್ಸಿಗೋ ಒಳ್ಳೊಳ್ಳೆ ಸ್ವಂತ ಕೆಲಸಕ್ಕೋ ಅಥವಾ ಇಂಡಸ್ಟ್ರಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೋ ಶನೇಶ್ವರನ ಕರ್ಕೊಂಡು ಹೋಗಿ ಹಾಕಬಹುದು ಅಂಥದ್ದನ್ನು ಕೂಡ ಮಾಡ್ತಾನೆ. ಮತ್ತು ಕೃಷಿಯ ಜಮೀನಲ್ಲಿ ವ್ಯಾಜ್ಯಗಳೇನಾದರೂ ಆಗಿದ್ದರೆ ಅದನ್ನು ಕೂಡ ಭಗವಂತ ಪರಿಹಾರ ಮಾಡ್ತಾನೆ. ನೋಡಿ, ಇದು ಬಹಳ ಮುಖ್ಯವಾದಂಥದ್ದು. ನಿಮ್ಮ ಜೀವನದಲ್ಲಿ ದುಃಖಗಳು ಏನೇನಿತ್ತೋ ಅಂತಹ ದುಃಖಗಳನ್ನೆಲ್ಲ ಪರಿಹಾರ ಮಾಡಿ ಒಂದು ಕಡೆ ಕೃಷಿ. ಎಷ್ಟೋ ಜನ ನೋಡಿ ಇವತ್ತಿನ ದಿವಸ ನೌಕರಿ ಮಾಡಿ ಕಷ್ಟಪಟ್ಟು ಒಂದಷ್ಟು ಸಂಪಾದನೆ ಮಾಡ್ಕೊಂಡು ಕೊನೆಗೆಲ್ಲೋ ಒಂದು ಕಡೆಗೆ ದೂರ ಹೋಗಿ ಆರಾಮಾಗಿ ನೆಮ್ಮದಿಯಿಂದ ಗಂಡ ಹೆಂಡತಿ ಮಕ್ಕಳು ಜೀವನ ಮಾಡಿ ಕೊನೆ ಕಾಲ ಕಳೆಯುವಂತಹ ಅವಕಾಶಗಳು ಕೂಡ ಇರುತ್ತೆ ಬಹಳ ಜನಕ್ಕೆ. ಹಾಗಾಗಿ ಅಂತಹ ಅವಕಾಶಗಳು ಮನಸ್ಥಿತಿ ಉಳ್ಳಂಥವರು ಮನಸ್ಥಿತಿ ಬರಬೇಕಲ್ವಾ, ಅವಾಗ ಮಾತ್ರ ಪರಿಸ್ಥಿತಿ ಬದಲಾವಣೆ ಆಗ್ತದೆ. ಆ ಮನಸ್ಥಿತಿಯನ್ನೇ ಭಗವಂತ ಕೊಟ್ಟಿಲ್ಲ ಅಂದರೆ ಪರಿಸ್ಥಿತಿಯಲ್ಲೂ ಬದಲಾವಣೆ ಆಗುವುದಿಲ್ಲ. ಹಾಗಾಗಿ ದೂರದಲ್ಲೆಲ್ಲೋ ಕೃಷಿ ಮಾಡಬೇಕು ಅಥವಾ ಕೃಷಿ ಜೀವನವನ್ನು ಮಾಡಿಕೊಂಡು ಆ ಸುಖ ಶಾಂತಿ ನೆಮ್ಮದಿಯನ್ನು ಪಡಿಬೇಕು ಅಂತಂದರೆ ಅಂಥದ್ದಕ್ಕೆ ಬಹಳ ಉತ್ತಮವಾದಂಥ ಸಮಯ ಅಂತೇಳಿ ಹೇಳ್ತದೆ. ಕೃಷಿತೋ ನಾಸ್ತಿ ದುರ್ಭಿಕ್ಷ ಎಂಬುದಾಗಿ ಗ್ರಂಥಕಾರೆಲ್ಲ ಹೇಳಿದ್ದಾರೆ. ಹಾಗಾಗಿ ಯಾರು ಕೃಷಿ ಮಾಡ್ತಾರೋ ಅಂಥವರಿಗೆ ಬಹಳ ಶ್ರೀಮಂತಿಕೆ ಆಗದೇ ಇರಬಹುದು, ಆದರೆ ಆಧುನಿಕ ಕೃಷಿಯಲ್ಲಿ ಬಹಳ ಶ್ರೀಮಂತರು ಕೂಡ ಇರಬಹುದು, ಧನಿಕರು ಧನವಂತರು ಕೂಡ ಇರಬಹುದು. ಆದರೆ ತೀರಾ ಕಷ್ಟ ತೊಂದರೆಗಳನ್ನು ಕೊಡುವುದಿಲ್ಲ ಕೃಷಿ ಇರುವಂಥದ್ದು. ಅನ್ನ ಕೊಡುವಂತಹ ಭೂಮಿ ತಾಯಿ ಪ್ರತಿಯೊಬ್ಬರಿಗೂ ಕೂಡ ವೃದ್ಧಿಯನ್ನೇ ಉಂಟು ಮಾಡ್ತದೆ. ಅನಂತರದಲ್ಲಿ ಬಹಳ ಮುಖ್ಯವಾಗಿ ಒಂದು 5 ವಿಷಯದ ಬಗ್ಗೆ ನೀವು ಸ್ವಲ್ಪ ಜಾಗೃತಿ ವಹಿಸಿಕೊಳ್ಬೇಕು. ಒಂದನೇದಾಗಿ ದಶಮಕ್ಕೆ ಶನೇಶ್ವರನ ಪರಿವರ್ತನೆಯಿಂದ ಹಣಕಾಸನ್ನು ಯಾರಿಗೂ ಕೂಡ ಕೊಡ್ಲಿಕ್ಕೆ ಹೋಗಬೇಡಿ ಈ ಸಮಯದಲ್ಲಿ, ಅದರಿಂದ ಸ್ವಲ್ಪ ತೊಂದರೆಗಳಾಗಬಹುದು. ಮತ್ತು ಈ ಸಮಯದಲ್ಲಿ ನಿಮ್ಮ ಕುಟುಂಬದ ವಿಷಯದಲ್ಲಿ ತುಂಬ ಜಾಗೃತಿ ವಹಿಸಿಕೊಳ್ಬೇಕು. ಕುಟುಂಬದ ವಿಷಯದಲ್ಲಿ ಅವರು ಹಾಗೆ ಹೇಳ್ತಾರೆ, ಇವರು ಹೇಗೆ ಹೇಳ್ತಾರೆ, ಇವರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಹೇಳುವಂತಹ ಒಂದು ಚಿಂತೆ ಖಿನ್ನತೆ ಆಗಬಹುದು. ಹಾಗಾಗಿ ಇಂತಹ ಚಿಂತೆ ಖಿನ್ನತೆಗೆ ಅವಕಾಶಗಳು ಬೇಡ. ಹಾಗಾಗಿ ನೀವೇ ಆದಷ್ಟು ಸಮಾಧಾನ ಮೌನವನ್ನು ಜಾಸ್ತಿ ಪ್ರಯತ್ನಗಳನ್ನು ಮಾಡಿ. ಹಾಗೆ ಮೂರನೇದಾಗಿ ಕೆಲವೊಂದು ಸಲ ಬಹಳಷ್ಟು ಭಗವಂತನನ್ನು ಪೂಜೆ ಪ್ರಾರ್ಥನೆ ಮಾಡ್ತಾ ಇರ್ತೀರಿ, ಆದರೆ ನಿಮಗೆ ಇದೆಲ್ಲ ಆಗ್ತಾ ಇಲ್ಲ ಅಂತ ಅನಿಸಿದ್ರು ಕೂಡ ಅದನ್ನು ಮಾಡುವಂಥದ್ದು ಬಿಡುವಂಥದ್ದು ಬೇಡ. ಆ ಭಗವಂತನ ಅನುಗ್ರಹ ಇವತ್ತಾಗದೇ ಇದ್ರೂ ಕೂಡ ನಾಳೆ ಒಳ್ಳೆ ರೀತಿಯಾದಂಥ ಅವಕಾಶಗಳು ಫಲಗಳನ್ನು ಭಗವಂತ ನೀಡಿಯೇ ನೀಡ್ತಾನೆ. ಭಗವಂತ ಖಂಡಿತ ಕೈ ಬಿಡುವುದಿಲ್ಲ. ಹಾಗೆ 4ನೇದಾಗಿ ಗೃಹಿಣಿಯರು ಮನೆಯಲ್ಲಿ ಸ್ವಲ್ಪ ಹುಷಾರಿಕೆಯಿಂದ ಇರಬೇಕು. ನೀರಿಂದ ಇರಬಹುದು, ಬೆಂಕಿಯಿಂದ ಇರಬಹುದು, ಸಣ್ಣ ಪುಟ್ಟ ಸಮಸ್ಯೆಗಳಾಗಬಹುದು. ಹಾಗೆ 5ನೇದಾಗಿ ಈ ಒಂದು ಶನಿಯ ಪರಿವರ್ತನೆಯಿಂದ ನೀವು ಜಾಸ್ತಿ ಹಠ ಇಟ್ಕೊಂಡು ಕೂತ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾವುದನ್ನು ಭಗವಂತ ಏನು ಕೊಡ್ತಾನೋ, ಇವತ್ತು ನನಗೆ ಭಗವಂತ ಇದು ಕೊಟ್ಟಿದ್ದಾನೆ ಅಂದರೆ ಇದೇ ಅಮೃತ. ನಾವು ಯಾವ ಜಾಗ ಗುಡಿಸಲಿದ್ರೆ ಇದೇ ನನಗೆ ಅರಮನೆ ಹೇಳುವಂಥ ಮನಸ್ಥಿತಿಯನ್ನು ಹೊಂದ್ಕೊಳ್ಳಿ. ಅವಾಗ ಭಗವಂತ ಇನ್ನು ನಿಮ್ಮನ್ನೇ ಬಹಳಷ್ಟು ಎತ್ತರಕ್ಕೆ ಬೆಳೆಸ್ತಾನೆ. ಭಗವಂತ ಅವನ ಅನುಗ್ರಹ ಅವನ ದೃಷ್ಟಿ ಬಿದ್ದರೆ ಎಲ್ಲವೂ ಕೂಡ ಹೆಚ್ಚಿನದಾದಂತಹ ಲಾಭಾಂಶಗಳ ಕಡೆಗೆ ಹೋಗುತ್ತೆ. ಹಾಗಾಗಿ ಇದಿಷ್ಟು 5 ಜಾಗೃತಿ ವಹಿಸ್ಕೊಳ್ಳಿ. ಇನ್ನು ನಿಮ್ಮ ಮನಸ್ಸಿನಲ್ಲಿ ಇರಬಹುದು, ನಾನು ಈ ಶನೇಶ್ವರನ ಬದಲಾವಣೆಯಿಂದ ಏನು ಪ್ಲ್ಯಾನ್ ಮಾಡಲಿ ಅಂಥೇಳಿ ಅನಿಸ್ತಾ ಇರಬಹುದು ನಿಮಗೆ.
ಒಂದನೇ ಬಹಳ ಮುಖ್ಯವಾದಂತಹ ಪ್ಲ್ಯಾನು, ಇನ್ನು 10 ವರ್ಷ 5 ವರ್ಷಕ್ಕೆ ಏನಾದರೂ ಒಂದು ಭೂಮಿಯನ್ನು ಕೊಂಡುಕೊಳ್ಬೇಕು ಅಂತಂದರೆ ಪ್ರಯತ್ನವನ್ನು ಮಾಡಿ ನಿಧಾನಾಗಿ ಆ ಶನೇಶ್ವರನು, ಯಾಕಂದರೆ ಇನ್ನೊಂದು 2.5 ವರ್ಷಗಳ ಕಾಲ ಇರ್ತಾನೆ, ದಶಮ ಸ್ಥಾನದಲ್ಲೇ ಇರ್ತಾನೆ. ಹಾಗಾಗಿ ನೀವು ಯಾವುದಾದ್ರೂ ಒಂದು ಭೂಮಿಯನ್ನು ಕೊಂಡ್ಕೊಳ್ಬೇಕು ಅಂದರೆ ಇವತ್ತಿಂದನೇ ಪ್ಲ್ಯಾನ್ ಮಾಡಲಿಕ್ಕೆ ಶುರು ಮಾಡಿ, ಅದರಲ್ಲೂ ಕೂಡ ಒಳ್ಳೆಯದಾದಂತಹ ದಾರಿಗಳನ್ನು ತೋರಿಸಬಹುದು. ಹಾಗೆ ಎರಡನೇದಾಗಿ ನೋಡಿ, ಆರ್ದ್ರಾ ನಕ್ಷತ್ರದವರು ಬಹಳ ಮುಖ್ಯವಾಗಿ ಕುಟುಂಬದಲ್ಲಿ ಏನೋ ಚಿಂತೆ ಟೆನ್ಷನ್ಗಳನ್ನು ಬಹಳ ಅನುಭವಿಸ್ತಾ ಇದ್ದೀರಿ. ಹಾಗಾಗಿ ಅಂತಹದ್ದೆಲ್ಲ ಬರುತ್ತೆ, ಅದನ್ನೆಲ್ಲ ಹೆಚ್ಚು ತಲೆಗೆ ಹಚ್ಕೊಂಡು ಹೋಗ್ಲಿಕ್ಕೆ ಹೋಗಬೇಡಿ. ನಿಮ್ಮ ದಾರಿಯನ್ನು, ನಿಮ್ಮ ಕೆಲಸವನ್ನು ಮುನ್ನುಗ್ಗುತ್ತಾ ಹೋಗಿ. ಆ ದೈವಾನುಗ್ರಹದಿಂದ ಇವತ್ತಾಗದೇ ಇರಬಹುದು, ನಾಳೆಗೆ ಭಗವಂತನು ನಿಮಗೆ ಹೆಚ್ಚಿನದಾದಂಥ ಫಲಗಳನ್ನು ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಆ ಭಗವಂತನನ್ನು ನಂಬಿ ಪ್ರಯತ್ನವನ್ನು ಮಾಡಿ ಅಂತೇಳಿ ಹೇಳ್ತೇನೆ. ಇನ್ನು ಈ ಸಮಯದಲ್ಲಿ ನೀವು ಏನು ಮಾಡಬಹುದು ಪರಿಹಾರಗಳು, ಬಹಳ ತೊಂದರೆ ಇದ್ದಂಥವ್ರು ಏನು ಪರಿಹಾರ ಮಾಡಬಹುದು ಅಂತಂದರೆ, ಮೃಗಶಿರಾ ನಕ್ಷತ್ರ 3, 4ನೇ ಪಾದದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಹೇಳುವಂತಹ ಆ ಶಿವನ ಮಂತ್ರವನ್ನೇ ಪ್ರಾರ್ಥನೆ ಮಾಡಿ, ಶಿವನೇ ನಿಮಗೆ ರಕ್ಷಣೆ ಮಾಡ್ತಾನೆ. ಇನ್ನು ಆರ್ದ್ರಾ ನಕ್ಷತ್ರ 1, 2, 3, 4ನೇ ಪಾದ ಎಷ್ಟು ಸಾಧ್ಯ ಆಗುತ್ತೋ ವಿಷ್ಣು ಸಹಸ್ರನಾಮವನ್ನು ಹೇಳಿ. ಎಲ್ಲದಕ್ಕೂ ಕೂಡ ವಿಷ್ಣು ಸಹಸ್ರನಾಮ ದಿವ್ಯೌಷಧಿ, ಪರಮ ಔಷಧಿ. ವಿಷ್ಣು ಸಹಸ್ರನಾಮವನ್ನು ಎಲ್ಲರೂ ಪಠನೆ ಮಾಡಬಹುದು, ಎಲ್ಲ ಸಮಯದಲ್ಲೂ ಕೂಡ ಪಠನೆ ಮಾಡಬಹುದು. ಶುದ್ಧವಾದಂತಹ ಮನಸ್ಸಿನಿಂದ ಆ ಒಂದು ವಿಷ್ಣು ಸಹಸ್ರನಾಮವನ್ನು ಪ್ರಾರ್ಥನೆ ಮಾಡಿ, ಬಹಳ ಉತ್ತಮವಾದಂಥದ್ದು. ಇನ್ನು ಪುನರ್ವಸು ನಕ್ಷತ್ರ 1, 2, 3, 4ನೇ ಪಾದ 1, 2, 3ನೇ ಪಾದ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಗುರುನಾಮಸ್ಮರಣೆ ಮಾಡಿ, ಗುರುಗಳ ದೇವಸ್ಥಾನಕ್ಕೆ ಹೋಗಿ ಗುರುಗಳ ದರ್ಶನ ಪಡೆಯಿರಿ, ಗುರುನಾಮಸ್ಮರಣೆ ಮಾಡಿ, ಗುರುಗಳನ್ನು ಭಕ್ತಿಯಿಂದ ಬೇಡ್ಕೊಳ್ತಾ ಬನ್ನಿ. ಆ ಗುರುಗಳು ನಿಮ್ಗೆ ಅನುಗ್ರಹವನ್ನು ಮಾಡ್ತಾರೆ. ಎಷ್ಟೋ ಸಲ ಗುರುನಾಮಸ್ಮರಣೆ ಎಲ್ಲದಕ್ಕೂ ಕೂಡ ಔಷಧಿ. ಹಾಗಾಗಿ ಅಂತಹ ಗುರುನಾಮಸ್ಮರಣೆ, ಪ್ರಾರ್ಥನೆ, ನಮಸ್ಕಾರ ಇಂತಹದ್ದನ್ನು ಮಾಡ್ತಾ ಬನ್ನಿ. ದೈವಾನುಗ್ರಹದಿಂದ ಶುಭವಾಗಲಿ, ಮಂಗಲವಾಗಲಿ, ದೈವಾನುಗ್ರಹದಿಂದ ಒಳ್ಳೆಯದಾಗಲಿ ಅಂಥೇಳಿ ಆ ಶನೇಶ್ವರನಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶನೈಶ್ಚರನು ನಿಮಗೆ ಶುಭವನ್ನು ಉಂಟು ಮಾಡಲಿ. ಯಾರು ಲೈಕ್ ಮಾಡಲಿಲ್ಲ ಅಂತವ್ರನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.